ಸೀತಾ ಸೀತಾ, ಪೂಜೆ ಮುಗಿತೇನೆ. ಆ ನಿನ್ನ ದೇವರ ಪೂಜೆ ಏನ್ರಿ ಈಗ ತನ ಬಂದರ? ನೋಡಿ, ಮೊದಲು ನೀವು ದೇವಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳ ಬನ್ನಿ. ಹೌದು ರೀ, ನೀವು ಹೋಗಿರುವ ಕೆಲಸ ಏನಾಯ್ತು ರೀ? ನೋಡು ಸೀತಾ, ರೈತನೆಂದು ದೇವರೆಂದು ಪೂಜಿಸುವ ಸುಳ್ಳು ಸೀತಾ, ಸುಳ್ಳು. ಯಾಕ್ರಿ ನೀವು ಈ ರೀತಿ ಮಾತನಾಡುತ್ತೀರಿ? ಮತ್ತೇನು ಮಾಡಬೇಕು ಸೀತಾ, ಮತ್ತೇನು ಮಾಡಬೇಕು? ಅಟ್ಟ ಆಸೆಯಿಂದ ಮೆರೆಯುತ್ತಿರುವ ದುಷ್ಟ ರಾಜಕಾರಣಿಗಳ ದರ್ಬಾರಕ್ಕೆ ಸಿಲುಕಿ ಈ ರೈತರು ಕಣ್ಣೀರಿಡುವಂತಾಗಿದೆ. ಹಸಿರು ಸೇನೆಯನ್ನು ಕಟ್ಟಿ ಮನೆ ಮನೆಗೆ ಕೈ ಜೋಡಿಸಿ ಹೋರಾಟ ನಡೆಸಿದರೆ, ಆ ರಾಜಕಾರಣಿ ಮನೆ ಮುಂದೆ ಉಪವಾಸ ಮಾಡಿದರು. ಆ ರಾಜಕಾರಣಿ ಮಾತು ಆಶ್ವಾಸನೆ ಮಾತಾಯ್ತು ಸೀತಾ, ಆಶ್ವಾಸನೆ ಮಾತಾಯ್ತು. ನಮ್ಮ ರಾಜ್ಯದಲ್ಲಿ ಕೆಟ್ಟ ಪ್ರಶಾಂತಗೌಡ ಇರುವವರೆಗೂ ನಮ್ಮಂತ ರೈತರಿಗೆ ಎಲ್ಲಿದೆ ಸೀತಾ ಸ್ವಾತಂತ್ರ್ಯ, ಎಲ್ಲಿದೆ? ಸ್ವಾಮಿ, ಈ ನಿಮ್ಮ ಮಾತಿನ ಅರ್ಥ ಕೇಳಿದರೆ ಭೂತಾಗಿ ಮಡಲಿಗೆ ಬೆಂಕಿ ಸರಿದು, ಬೇಡವನ್ನ ಕತ್ತಿಗೆ ಹಗ್ಗ ಬಿಗಿದು, ನೀರಿಲ್ಲದ ಬಾವಿಗೆ ನೂಕಿದಂತಾಗಿದ್ದೇನೆ ಸ್ವಾಮಿ ಈ ಜನ. ಹೌದು ಸೀತಾ, ಹೌದು. 3 ವರ್ಷ ಭೀಕರ ಬರಗಾಲ ಬಿದ್ದರು, ತುತ್ತು ಗಂಜಿಗೂ ಗತಿ ಇಲ್ಲದಂತಾಯಿತಪ್ಪ ಈ ರೈತರ ಬಾಳು. ರೈತರಿಗೆ 10,000 ಹಣವನ್ನು ಕೊಟ್ಟು ಅದಕ್ಕೆ 1 ಲಕ್ಷ ಬಡ್ಡಿ ಏರಿಸಿ ತನ್ನ ಮನೆಯ ಜೀತದಾಳಾಗಿ ದುಡಿಸಿಕೊಳ್ಳುತ್ತಿದ್ದಾನೆ ಆ ಪ್ರಶಾಂತ ಗೌಡ. ಅದು ಅಲ್ಲದೆ ಆ ಕಳಸಾ ಬಂಡೂರಿ ಯೋಜನೆ ಯಶಸ್ವಿಯಾದರೆ ತನ್ನ ಮನೆಗೆ ಆಳು ಕಾಳು ಇಲ್ಲದಂತೆ ಆಗುತ್ತಿದೆ ಎಂದು ಆ ಕಳಸಾ ಬಂಡೂರಿ ಯೋಜನೆಗೆ ಅಡ್ಡಿಯಾಗುತ್ತಿದ್ದಾನೆ ಆ ಪ್ರಶಾಂತ ಗೌಡ. ಹೌದು, ಇದೇ ರೀತಿ 25 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿ ಕೂಡ ಇದೇ ರೀತಿ ಕಳಸಾ ಬಂಡೂರಿ ಯೋಜನೆಗೆ ಹೋರಾಟ ನಡೆಸಿದರು. ಯಾಕಂದರೆ ಹೋರಾಟ ಮಾಡುತ್ತಿರುವ ಅವರ ಪ್ರಾಣವನ್ನೇ ತೆಗೆದು ಬಿಟ್ಟರು ರೀ, ಪ್ರಾಣವನ್ನೇ ತೆಗೆದರು. ನನ್ನ ತಂದೆ ತಾಯಿ ಪ್ರಾಣ ಹೋದಂತೆ ಕೂಡ ಮುಚ್ಚು ಬಾಯಿಸಿದ ಮುಚ್ಚು. ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಹಕ್ಕಿದೆ. ಅದು ಅಲ್ಲದೆ ನನ್ನ ಮೈ ಮುಟ್ಟಲು ಬಂದರೆ ನರಸಿಂಹನಾಗಿ ಹರಿದು ತಿನ್ನುವಂತ ನನ್ನ ತಮ್ಮಂದಿರಿದ್ದಾರೆ. ನೀನೇಕೆ ಭಯ ಪಡುವೆಯಾ? ನಾನು ಕೂಡ ನಿಮ್ಮಂತ ಪತಿದೇವರನ್ನು ಪಡೆಯಬೇಕಾದರೆ ಪುಣ್ಯ ಮಾಡಿದ್ದೇನೆ. ಯಾಕಂದರೆ ಈ ನಿಮ್ಮ ಮನಸ್ಸು ಕೂಡ ಗಟ್ಟಿ ಬಂಗಾರ ಇದ್ದಂತೆ. ಈ ನಿಮ್ಮ ಮಾತನ್ನು ಕೇಳುತ್ತಾ ಇದ್ದರೆ ಚಿಕ್ಕ ಮಗು ಮಾತನಾಡುತ್ತಾ ಇರುತ್ತದೆ ರೀ. ಏ ಹುಚ್ಚಿ, ಈ ಜಗತ್ತನ್ನೇ ಅಕ್ಕರೆಯಿಂದ ಕಂಡರೆ ಅವರೇ ನಮಗೆ ಬಂಧು ಬಳಗ. ಒಲವಿನ ಗೆಲುವಿನ ಆಟ ಈ ಕಾಲಲ್ಲಿ ಬಲ್ಲವರು ಯಾರು ಸೀತಾ? ಈ ಕಾಲಲ್ಲಿ ಬಲ್ಲವರು ಯಾರು? ಅಲ್ಲ ರೀ, ಅದು ಏನು ಹೇಳುತ್ತಾರಲ್ಲ, ಅನ್ಯಾಯ ಕಂಡರೆ ದೂರ ಆಗು, ನ್ಯಾಯ ಕಂಡರೆ ಸುಮ್ಮನಿರು ಅಂತ. ಯಾವತ್ತಿದ್ದರೂ ನ್ಯಾಯ ಅನ್ಯಾಯಕ್ಕೆ ಯಾವತ್ತು ಭಯಪಡಬಾರದು ಅಂತ ಗಟ್ಟಿಬಿಟ್ಟ ವ್ಯಕ್ತಿ ನೀವು. ಹಣೆಯ ತುಂಬ ಕುಂಕುಮನ್ನಿಟ್ಟುಕೊಂಡು ಭೂಮಿ ತಾಯಿಗೆ ಹೆಸರು ಸೀರೆಯನ್ನುಟ್ಟುಕೊಂಡು ಮಾತನಾಡುವೆಯೋ, ಅಥವಾ ಈ ಹಸಿದ ಒಡಲಿಗೆ ಏನಾದರೂ ಸಿಹಿ ಉಣಿಸುವೆಯೋ? ಅಯ್ಯೋ ರೀ, ಈ ನಿಮ್ಮ ಮಾತಿನ ಬರಹದಲ್ಲಿ ನಾನಂತೂ ಮರೆತೇ ಹೋಗಿದ್ದೆ ನೋಡಿ. ಇರಲಿ ತಾಳಿ, ನನ್ನ ಮೈದನರು ಕೂಡ ಬರ್ಬೇಕಲ್ಲ, ಅವರು ಬರುವವರೆಗೂ ನಿಮ್ಗೆ ತಡಲಿಕ್ಕೆ ಆಗೋದಿಲ್ವೇ? ಹಾಗಾದರೆ ಈ ನಿನ್ನ ಕೋಗಿಲ ಕಂಠದಿಂದ ಒಂದು ಹಾಡನ್ನು ಹಾಡ್ತೀಯಾ? ಅಯ್ಯೋ, ಈ ನನ್ನ ಪತಿದೇವರ ಆಸೆ ನಾನೇಕೆ ನಿರಾಸೆ ಮಾಡಲಿ? ನಿಮ್ಮ ಇಚ್ಛೆಯಂತೆ ಆಗಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ಅನುರಾಗದ ಹೊಸ ನಿನ್ನಂತ ಶ್ರೀಮತಿ ಕೈಹಿಡಿದಾಗ, ನಿನ್ನಂತ ಗುಣವತಿ ಜಗತ್ಯಾದಾಗ, ನಿನ್ನನ್ನು ನಂಬದೆ. ನಿನ್ನ ಹೀಗಿದಾಗ, ಹೀಗೆ ಹಾಡುವಾಗ, ಬದುಕು ಸ್ವರ್ಗವೇ. ಲಾ ಲಾ ಲಾ, ಹೇ ಹೇ ಹೇ, ಲಾ ಲಾ ಲಾ, ಹೇ ಹೇ ಹೇ. ಅಂಡ ಅತ್ತಿಗೆ ಆಶೀರ್ವಾದ ಮಾಡಿ ಸಹೋದರ. ಮೈದನ, ಇದೇನಪ್ಪ ಏನಿಲ್ಲ ಕೈಯಲ್ಲಿ ಹೊಳೆಯುತ್ತಿರುವುದು? ಅತ್ತಿಗೆ, ಈ ಹಳ್ಳಿಯ ಯುವಕರ ಮನದಲ್ಲಿ ಕೆಚ್ಚದೆಯಾಗಿ ಉಳಿದಿರುವ ನಾನು ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದೇನೆ. ಅದಕ್ಕಾಗಿ ಈ ಬಹುಮಾನವನ್ನು ಕೊಟ್ಟು ಗೌರವಿಸಿದ್ದಾರೆ ಅತ್ತಿಗೆ, ಗೌರವಿಸಿದ್ದಾರೆ. ಸಂತೋಷ ಸಹೋದರ, ಸಂತೋಷ. ಛಲವಿದ್ದರೆ ಸಾಲದು, ಬಲವೂ ಇರಬೇಕು. ಮುಂದೆ ಛಲವಿಲ್ಲದ ಬದುಕು ಫಲವಿಲ್ಲದ ಮರದಂತೆ ಆಗಬಾರದು. ಸಮರ್ಥ ಮರದಂತೆ ಆಗಬಾರದು. ಅಣ್ಣ, ಗಂಧದ ಮರ ಸುಗಂಧವೆಂದು ಮನೆಯ ಮುಂದೆ ಬೆಳೆಸಕ್ಕಾಗುವುದಿಲ್ಲ. ರಾಮ ಸೀತೆಯಂತೆ ಅನ್ನ